ಇವರೆಲ್ಲರಿಗೆ ನನ್ನ ಕಡೆಯಿಂದ ನಮಸ್ಕಾರ. ಇವತ್ತು ಮಿಂಚೇರಿ ಗ್ರಾಮದ ಸರ್ವೆ ನಂಬರ್ 88 ಪೈಕಿ ಒಂದು 4 ಎಕರೆ ಜಮೀನು ಅದರ ವಿವಾದ ಇದು. ಈ 4 ಎಕರೆ ಜಮೀನು 2021ರಾಗೆ ಲ್ಯಾಂಡ್ ಅಕ್ವಿಸಿಷನ್ ಆಗ್ತದೆ. ಲ್ಯಾಂಡ್ ಅಕ್ವಿಸಿಷನ್ ಆದ ನಂತರ ಈ ವಿಚಾರಣೆದಾಗಿ 1,60,70,70 ಲಕ್ಷ ರೂಪಾಯಿ ಅನುದಾನ ಇದು ಕಂಪನ್ಸೇಷನ್ ಬಿಡುಗಡೆ ಆಗ್ತದೆ. ಆ ವಿಚಾರಣೆಯಲ್ಲಿ ಈ ಮಿಂಚೇರಿ ಗ್ರಾಮದ ವಿಜಯನಗರಿಗೆ ಇವ್ರಿಗೆ ಈಗ ಗೊತ್ತಾಗ್ತದೆ ಯಾವ ವಿಚಾರಣೆ ಬಗ್ಗೆ ಇದರ ದಾಖಲಾತಿಗಳು ಏನಿಲ್ಲ, ಇದ್ರ ಬಗ್ಗೆ ಇಲ್ಲ ಅಂತ ಹೇಳ್ಬಿಟ್ಟು ಒಗ್ಗೂಡ್ ಆಫೀಸ್ ಬಂದು ಇದಕ್ಕೆ ಪ್ರಯತ್ನ ಪಟ್ಟು ಇದಕ್ಕೆ ಡಾಕ್ಯುಮೆಂಟ್ಗಳು ಏನಿದಾವೆ ಏನಿಲ್ಲ ಪ್ರತಿಯೊಂದು ವಿಚಾರಣೆ ಮಾಡ್ತಾ ಇರುವಾಗ ಒಂದೊಂದು ಹೊರಗೆ ಬರ್ತಿದ್ದಾವೆ. ಯಾವ ಥರ ಹೊರಗೆ ಬಂದಾವ ಅಂತ ಹೇಳಿದ್ರೆ, ಒಗ್ಬೋರ್ಡ್ ಬರೆಯೋದು ಲೆಟರ್ಗಳು ಚೇರ್ಮನ್ಗಳು ಲೆಟರ್ ಬರ್ದವ್ರೆ. ಅದಕ್ಕೆ ಕೋರ್ಟ್ನಾಗೆ ಒಂದು ರೂಲ್ ಇದೆ, KID ಡಿಪಾರ್ಟ್ಮೆಂಟ್ನಾಗೆ ಒಂದು ರೂಲ್ ಇದೆ. ಏನ್ ರೂಲ್ ಇದೆ, ಏನಾದ್ರು ತಕರಾರು ಬಂದ್ರೆ ತಕ್ಷಣ ಅದು ಕೋರ್ಟ್ ಲೋಕಲ್ ಕೋರ್ಟ್ಗೆ ಕಳಿಸ್ಬೇಕಂತ ಇದೆ. ಆ ತೀರ್ಮಾನ ಅಲ್ಲೇ ಮಾಡ್ಕೊಂಡ್ಬಿಡ್ತಾವ್ರೆ. ಆ ತೀರ್ಮಾನ ಆದ್ಕೊಳ್ಳಿ ಈಗ ನಾವು ಕೋರ್ಟ್ಗಳಿಗೆ ಹೋಗಿ ಮತ್ತೆ ಡೈರೆಕ್ಷನ್ಸ್ ತಂದು ಕೋರ್ಟ್ಗೆ ಇಲ್ಲಿ ಮಾಹಿತಿ ತಗೊಂಡ್ಬರ್ತೀವಿ. ಅಷ್ಟರಾಗೆ ನಮ್ಮ ಕಡೆಯಿಂದ ಬೋರ್ಡ್ ಕಡೆಯಿಂದ ಅಡ್ವೊಕೇಟು ಒಬ್ರು ನೈಮ್ಯ ಅಂತೇಳಿ ನಮ್ಮ ಸಮಾಜದ ಅಡ್ವೊಕೇಟ್ ಅವರು, ಪಾಪ ಅವರು ಸೀನಿಯರ್ ಮೋಸ್ಟ್ ಅವ್ರವ್ರ ಕೆಲಸಕ್ಕೆ ಅವ್ರು ಮಾಡ್ಕೊಂತಾರೆ. ವಿಚಾರಣೆ ಅದ್ರ ಬಗ್ಗೆ ಗಮನ ಇಲ್ಲ. ಆದ್ರೂ ನೈತಿಕತೆ ಮೇಲೆ, ಎಥಿಕ್ಸ್ ಮೇಲೆ ವಿಚಾರಣೆ ಬಂದ್ರೆ ಒಂದು ಜನರಲ್ ಪರ್ಸೆಪ್ಷನ್ ಒಗ್ಗೂಡ್ನಾಗ ಏನಿದೆ ಅಂತೇಳಿ ವಫ್ ವಿರುದ್ಧ ಯಾರ್ಯಾರು ಕೇಸ್ ಫೈಟ್ ಮಾಡ್ತಾರೆ ಅಥವಾ ಅವ್ರಿಗೆ ಕೇಸ್ ಕೊಡಬಾರ್ದು ಅಂತೇಳಿ ಒಂದು ಜನರಲ್ ಪರ್ಸೆಪ್ಷನ್ ಕಾನೂನಿದೆ. ಆ ಕಾನೂನು ಬಿಟ್ಬಿಟ್ಟು ವಕ್ಫ್ ಮೆಂಬರ್ ಆದರ ರಿಯಾಜ್ ಖಾನ್ ಅವರು ಇವರೆಲ್ಲರೂ ಕುಂತು ಸೇರ್ಬಿಟ್ಟು ಏನ್ ಮಾಡ್ಯಾರೆ, ಅವರಿಗೆ ಕೇಸ್ ಕೊಟ್ಟವ್ರೆ. ನಾವು ಪ್ರಶ್ನೆ ಏನ್ ಮಾಡಿದೀವಿ, ನಯೀಂ ಸಾಹೇಬರು ಬಂದ್ಬಿಟ್ಟು ಕೋಲ್ಬಜಾರ್ ಖಬರಸ್ತಾನ್ ಕೇಸ್ನಾಗೆ ಅವರು ಪಾರ್ಟಿ ಖುದ್ದು ಪೆಟಿಷನ್ ಪ್ಲಸ್ ಅಡ್ವೊಕೇಟ್ ಆಗಿದ್ದಾರೆ. ಅವ್ರಿಗೆ ನೀವು ಕೊಟ್ರೆ ನಾಳೆ ಬೆಳಿಗ್ಗೆ ಈ ಕೇಸ್ ಯಾವ ತರ ಆಗ್ತದೆ ಅಂತೇಳಿ ಒಂದು ಅನುಮಾನ. ಆ ಅನುಮಾನಕ್ಕೆ ನಾವು ಅವ್ರ ಮೇಲೆ ಅನುಮಾನ ಪಡ್ತಾ ಇಲ್ಲ. ಆದ್ರೆ ನೈತಿಕ ಎಥಿಕ್ಸ್ ಮೇಲೆ ಮಾತು ಬಂದು ನಾವು ಸ್ವಲ್ಪ ಅದರ ಮೇಲೆ ಗಮನ ಹರಿಸ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡಿವಿ. ಇವೆಲ್ಲ ಮಾಹಿತಿ ತಂದು ರಿಕ್ವೆಸ್ಟ್ ಮಾಡಿದ್ರೆ ನಮ್ಗೆ ಉಲ್ಟಾ ಬೆದರಿಕೆ, ನೀವು ಧಮಕಿ ಕೊಡಕತ್ತೀರಾ ಅದು ಕೊಡಕತ್ತೀರಾ ಅಂತೇಳಿ ಜನಾಬ್ ರಿಯಾಜ್ ಖಾನ್ ಅವರು, ಇದು ನಮ್ಮ ವಲಿ ಭಾಷಾ ಅವರು ಯಾರು ಮಿಂಚೇರಿ ವಲಿ ಭಾಷಾ ಅವರು ಮಾತಾಡಿದ್ರು. ಅವ್ರಿಗೆ ಈ ತರ ಮಾತುಕತೆ ನಾವು ರಿಕ್ವೆಸ್ಟ್ ಮಾಡಿರೋದು ಇದು ಎಥಿಕ್ಸ್ ಮೇಲೆ ಮಾತಾಡ್ತಿರುವಾಗ ಇಲ್ಲಿ ಇರೋದು ಪ್ಯಾನಲ್ ಆಫ್ ಅಡ್ವೊಕೇಟ್ಸ್ ಇದ್ದಾರೆ, ಅವ್ರಿಗೆ ಕೊಡಿ ಸರ್ ಅಂತ ಹೇಳಿದ್ರೆ ಈ ತರ ಹಠ ಹಿಡ್ಕೊಂಡು ಮಾಡಿದ್ದಕ್ಕೆ ಇವತ್ತು ನಮ್ಮ ಆಸ್ತಿ ನಾವು ಕಳ್ಕೊಂತೀವಿ ಅಂತೇಳಿ ಈ ಮಿಂಚೇರಿ ಗ್ರಾಮದವರೆಲ್ಲ ಮೆಕ್ಯಾನಿಕ್ಗಳು, ಡ್ರೈವರ್ಗಳು ಇವರು ಅವ್ರ ಆಸ್ತಿ ಉಳಿಸ್ಲಿಕ್ಕೆ ಅವ್ರ ಮಕ್ಕಳ ಭವಿಷ್ಯಕ್ಕೆ ಹೋರಾಟ ಮಾಡ್ತಿದ್ದಾರೆ. ಗ್ರಾಮ ಕಡೆಯಿಂದ ನಮಗೆ ಒಂದು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ. ನಿಮ್ಮ ಮಾಧ್ಯಮ ಸ್ನೇಹಿತಗಳಿಗೆ ನಾನು ನಮಸ್ಕಾರ, ಕೈ ಜೋಡಿ ನಮಸ್ಕಾರ ಹೇಳ್ತೀನಿ ಸರ್. ಏನಿಲ್ಲ ಸರ್, ಇದು 1989ರಿಂದ 1993ವರೆಗೆ ನಮ್ಮ ಮುತ್ತವಲ್ಲಿ ಸಾಬ್ ಅಂತೇಳಿ, ಮಕ್ತುಮ್ ಸಾಬ್ ಅಂತೇಳಿ, ನಮ್ಮ ಮಾವರ ಅವ್ರು ಕೂಡ ಮಾವರಾಗಬೇಕು ಅವರಿಗೆ ಮುತ್ತವಲ್ಲಿ ಅಂತೇಳಿ ಮಾಡಿದ್ರು ಸರ್. 89ರಲ್ಲಿ ಅವಾಗ GRR ಮೈಸ್ ಅಂತ ಇತ್ತು ಸರ್, ಅಲ್ಲಿ OMC ಮೈಸ್ ಇತ್ತು. ಅದರಲ್ಲಿ ಬರೀ ಎಲ್ಲಾರು ಕಲ್ಲು ಬಡದು ಡಿಲ್ಲರ್ ಕೆಲಸ ಮಾಡಿ ಹಮಾಲಿ ಕೆಲಸ ಮಾಡಿ 1 ರೂಪಾಯಿ ಸರ್. ಅವತ್ತಿಗೆ 1 ಎಕರೆ ಬಂದು 2,000 ರೂಪಾಯಿ ಸರ್ ಭೂಮಿ. ಅವತ್ತು ಆ 2,000 ರೂಪಾಯಿ ಭೂಮಿ ತಗೊಂಡು ಎಲ್ಲರೂ ತಗೊಂಡು ಅವತ್ತಿಗೆ ಮುತ್ತಲ್ಲಿ ಅಂತ ಹೇಳಿ ಮಕ್ತುಮ್ ಸಾಬ್ ಇದ್ಮೇಲೆ ಅವ್ರ ಹೆಸರ ಮೇಲೆ ರಿಜಿಸ್ಟ್ರೇಷನ್. ಯಾಕಂದ್ರೆ ಸರ್ ಅದು ಒಂದು ರಿಜಿಸ್ಟ್ರೇಷನ್ ಮಾಡೋ ಟೈಮ್ನಲ್ಲಿ ಒಬ್ಬ ಮುತ್ತಲ್ಲಿ ಅಂತ ಒಂದು ಅಥಾರಿಟಿ ಬೇಕಲ್ಲ ಸರ್, ಅದಕ್ಕೆ ಮಜೀದ್ ಅಂತ ಹೇಳಿ ಮಾಡಕ್ ಬರಲ್ಲ. ಯಾಕಂದ್ರೆ ಅಲ್ಲಿ ಸಿಗ್ನೇಚರ್ ಮಾಡೋವಿರ್ತಾವ, ಅವೆಲ್ಲ ಇರ್ತಾವ ಸರ್, ಡಾಕ್ಯುಮೆಂಟ್ಸ್ ಇರ್ತಾವ ಸರ್. ಅದಕ್ಕಾಗಿ ನಾವು ಮುತ್ತಲ್ಲಿ ಅಂತ ಹೇಳಿ ಅವ್ರ ಹೆಸರ ಮೇಲೆ ಮಾಡಿದ್ವಿ ಸರ್. 93ರಿಂದ ಹಿಡಿದು ಮೊನ್ನೆ 2020ವರೆಗೂ ಕೂಡ ಅವರು ಮಜೀದ್ ವಾಲಾ ಅಂತ ಹೇಳ್ಕೊಂತ ಬಂದ್ರು ಸರ್. ಇವತ್ತಿನವರೆಗೂ ಯಾವಾಗ KID 40 ಲಕ್ಷ ಅಂತೇಳಿ ಎಕರೆ ಮೊನ್ನೆ ಫಿಕ್ಸ್ ಆಯ್ತು ಸರ್ ದುಡ್ಡು. ಅವಾಗ 1,60,00,000 ಯಾವಾಗ ಬಂತು, ಅವಾಗ ನಾವು ದುಡಿದ್ರದ್ದು ಆಸ್ತಿ ಇದು ಅಂದ್ರೆ ಮೊಮ್ಮಕ್ಕಳು ಅವ್ರ ಮಕ್ಕಳೆಲ್ಲರೂ ನಮ್ಮಪ್ಪ ದುಡಿದಿದ್ದು. ಹೌದು, ನಿಮ್ಮಪ್ಪ ದುಡ್ದಲ್ಲಪ್ಪ ಅವತ್ತು. ಡಿಪಾರ್ಟ್ಮೆಂಟ್ ಅವ್ರು ಆರಾಮಾಗಿರ್ತೀವಿ ಸರ್, ಟೆನ್ಷನ್ ತಗೋಬೇಡಿ. ಸರ್, ನೂರ್ ಭಾಷಾ ಸಾಹೇಬ್ರು ಕರ್ಸ್ಕೊಳ್ರಿ ಸರ್. ಅಣ್ಣ ನಮಸ್ಕಾರ, ಬರ್ರಿ ಪ್ಲೀಸ್. ಇದೆ ಅಣ್ಣ ಇದೆ ಸಾಪೆ ಕರಿ ನೀನು ಅಂದೆ ಇನ್ನು ಮುತ್ತಲ್ಲಿ ಸಾಬ್
90 पर 3 में ये मुतल्ली साहब ये टिप्पू सुल्तान साहब पुराने में सभी मिल को जमीन खरीदे से जमीन जी अस्सलाम आओ कर दो सर ಆ ವಫ್ ಆಫೀಸರ್ ಕರ್ಸ್ಕೊಳ್ರಿ ಸರ್ ಇಲ್ಲಿ ಇಲ್ಲ ಬಾ ಅಂತ ಹೇಳ್ರಿ ಸರ್